ನೇಚರ್ ಕ್ಯೂರ್ ಪುಸ್ತಕ ಅಧ್ಯಾಯ 17 ಐಶ್ವರ್ಯವಂತರು ಮತ್ತು ಪಟ್ಟಣದ ಜನ ಇಬ್ಬರ ಸ್ಥಿತಿಯು ಶೋಚನೀಯ. ಒಬ್ಬ ಮನುಷ್ಯ ಚಿಂತೆ ಕಳವಳಕ್ಕೆ ಒಳಗಾದರೆ ಆತನು ಅದರ ಮೂಲ ಕಾರಣವನ್ನು ಹುಡುಕಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬೇಕು. ಆಗ ಚಿಂತೆ ಕಳವಳದಿಂದ ಮುಕ್ತನಾಗಿ ಸ್ವತಂತ್ರನಾಗುತ್ತಾನೆ. ಆದರೆ ಕೆಲವು ಜನರು ತಮ್ಮ ಚಿಂತೆ ಕಳವಳವನ್ನು ದೂರೀಕರಿಸಲು ಮದ್ಯಪಾನ ಮಾಡುತ್ತಾರೆ. ಕೆಲವರು ವ್ಯಭಿಚಾರದ ಮನೆಗೆ ಹೋಗುತ್ತಾರೆ. ಮತ್ತೆ ಕೆಲವರು ಇಸ್ಪೀಟು ಆಡಲು ಹೋಗುತ್ತಾರೆ ಮತ್ತು ಹಲವರು ಸಿನೆಮಾ ನೋಡಲು ಆಶಿಸುತ್ತಾರೆ. ಈ ಮದ್ಯಪಾನ, ಸೂಳೆಮನೆ, ಇಸ್ಪೀಟು ಮತ್ತು ಸಿನೆಮಾ ಇವೆಲ್ಲವೂ ತಾತ್ಕಾಲಿಕವಾಗಿ ಕೆಲ ಸಮಯದವರೆಗೂ ಚಿಂತೆ ಮತ್ತು ಕಳವಳವನ್ನು ಮರೆಸಬಹುದು. ಆದರೆ ಚಿಂತೆ ದೂರವಾಗುವುದಿಲ್ಲ. ಒಮ್ಮೆ ಚಿಂತೆಯ ವೇಗ ತಗ್ಗಿತೆಂದರೆ ಅದು ಮೊದಲಿಗಿಂತ ಹೆಚ್ಚು ಶಕ್ತಿಯುತವಾಗಿ ಮನಸ್ಸನ್ನು ಆವರಿಸಿಕೊಳ್ಳುತ್ತದೆ. ಮೂಲ ಸಮಸ್ಯೆಯನ್ನು ಪರಿಹರಿಸಿಕೊಂಡರೆ ಮಾತ್ರ ಚಿಂತೆಗೆ ಮುಕ್ತಿ ಸಿಗುತ್ತದೆ. ಮದ್ಯಪಾನ, ಇಸ್ಪೀಟು ಆಟ, ಸೂಳೆಯರ ಸಂಗ, ಚಲನಚಿತ್ರ ನೋಡುವುದು ಮುಂತಾದ ಎಲ್ಲವೂ ಮನಸ್ಸನ್ನು ರಂಜಿಸುವ ಸಲಕರಣೆಗಳು. ಕ್ಷಣಿಕವಾಗಿ ವ್ಯಕ್ತಿಯನ್ನು ಮೂಲ ಸಮಸ್ಯೆಯಿಂದ, ಚಿಂತೆಯಿಂದ ದೂರ ಮಾಡಿದರೆ ಅವನ ಮನಸ್ಸನ್ನು ವಿನೋದಪಡಿಸುತ್ತದೆ. ಹಾಗಾದರೆ ಅವನ ಸಮಸ್ಯೆಯನ್ನು ಹೇಗೆ ಪರಿಹರಿಸುತ್ತವೆ? ವೈದ್ಯರ ಚಿಕಿತ್ಸೆ ಇದೇ ರೀತಿಯಲ್ಲಿಯೇ ಇರುತ್ತದೆ. ವೈದ್ಯರು ನಮ್ಮ ರೋಗದ ಕಾರಣವನ್ನು ಆಲೋಚಿಸಲು ಬಿಡದೆ ನಮ್ಮ ಮನಸ್ಸನ್ನು ಬೇರೆ ಕಡೆಗೆ ತಿರುಗಿಸುತ್ತಾರೆ. ಹಾಗಿರುವಾಗ ರೋಗವು ಹೇಗೆ ವಾಸಿಯಾಗುತ್ತದೆ? ವಿಜ್ಞಾನಿಗಳು ನಿರಂತರವಾಗಿ ಆಶ್ಚರ್ಯಕರ, ಅದ್ಭುತವಾದ ಔಷಧಿಗಳನ್ನು ಕಂಡುಹಿಡಿಯುತ್ತಿದ್ದೇವೆ ಎನ್ನುತ್ತಾರೆ. ಪೆನ್ಸುಲಿನ್ ಮತ್ತು ಸೆಪ್ಟೊಮೈಸಿನ್ ಇವೆರಡು ಅತ್ಯಾಶ್ಚರ್ಯಕರವಾದ ಔಷಧಿಗಳು. ಒಂದು ಕಡೆ ಈ ರೀತಿಯ ಆಶ್ಚರ್ಯಕರ, ಬೆರಗುಗೊಳಿಸುವಂತಹ ಔಷಧಿಗಳನ್ನು ಕಂಡುಹಿಡಿಯುತ್ತಿದ್ದಾರೆ. ಮತ್ತೊಂದು ಕಡೆ ಅದಕ್ಕಿಂತಲೂ ವೇಗವಾಗಿ ಹೊಸ ರೋಗಗಳನ್ನೂ ಕಂಡು ಹಿಡಿಯುತ್ತಿದ್ದಾರೆ. ಸಿದ್ಧ ಮತ್ತು ಆಯುರ್ವೇದ ವೈದ್ಯರು ಬಹಳ ಮುಗ್ಧರು. ಅವರು ಆಶ್ಚರ್ಯಕರ ಔಷಧಿಯನ್ನಾಗಲಿ ಅಥವಾ ರೋಗಗಳನ್ನಾಗಲಿ ಕಂಡುಹಿಡಿಯುವುದಿಲ್ಲ. ಅಲೋಪತಿ ವೈದ್ಯರು ಇವರನ್ನು ಕೀಳು ಭಾವದಿಂದಲೂ ಉಡಾಫೆಯಿಂದಲೂ ಹಳ್ಳಿ ವೈದ್ಯರು ಮತ್ತು ನಾಟಿ ವೈದ್ಯರು ಎನ್ನುತ್ತಾರೆ. ಕೆಲವು ಸಮಯ ನಾಟಿ ವೈದ್ಯರೂ ಸಹ ತಮ್ಮ ಪ್ರೀತಿಯ ರೋಗಿಗಳಿಗೆ ವಿಷಲಕ್ಷಣದ ಔಷಧಿಯನ್ನು ಕೊಡುತ್ತಾರೆ. ಆದರೂ ಸಹ ಹಳ್ಳಿಯ ಜನರಿಗೆ ಆಶ್ಚರ್ಯಕರ ರೋಗವು ಬರುವುದಿಲ್ಲ. 21ನೇ ಶತಮಾನದಲ್ಲಿಯೂ ಸಹ ಹಳ್ಳಿಯ ಜನರಿಗೆ ಹಳೆಯ ರೋಗಗಳೇ ಬರುತ್ತಿವೆ. ಇದಕ್ಕೆ 2 ಕಾರಣಗಳಿವೆ. ಮೊದಲನೆಯದಾಗಿ ಅವರು ಪ್ರಕೃತಿಯೊಂದಿಗೆ ತಮ್ಮ ಜೀವನವನ್ನು ಬೆಸೆದುಕೊಂಡಿದ್ದಾರೆ. ಮತ್ತೊಂದು ವಿಚಾರವೆಂದರೆ ಔಷಧಿಯನ್ನು ತೆಗೆದುಕೊಳ್ಳದೆ ತಮ್ಮ ಪರಿಸರದಲ್ಲಿನ ಆಹಾರ ಪದಾರ್ಥಗಳಿಂದ ತಮ್ಮಷ್ಟಕ್ಕೆ ತಾವೇ ರೋಗವನ್ನು ವಾಸಿ ಮಾಡಿಕೊಳ್ಳುತ್ತಾರೆ. ಅವರು ಔಷಧಿಯನ್ನು ತೆಗೆದುಕೊಂಡರೂ ತಮ್ಮ ನಾಟಿ ವೈದ್ಯರನ್ನೇ ಸಲಹೆ ಕೇಳುತ್ತಾರೆ. ಆದರೆ ಅಲೋಪತಿ ವೈದ್ಯರ ಬಳಿ ಹೋಗುವುದಿಲ್ಲ. ಆದ್ದರಿಂದ ಆಧುನಿಕ ಸಮಾಜದಲ್ಲಿಯೂ ವೈದ್ಯರು ಹೇಳುವಂತಹ ಆಶ್ಚರ್ಯಕರ ಔಷಧಿಗಳು ಹಳ್ಳಿಯ ಜನರವರೆಗೂ ತಲುಪುವುದಿಲ್ಲ. ಇದರಿಂದಾಗಿ ಅವರನ್ನು ನಾವು ಅದೃಷ್ಟವಂತರು ಎಂದು ಕರೆಯಬಹುದು. ಆದರೆ ದೊಡ್ಡ ಪಟ್ಟಣಗಳಾದ ಬೆಂಗಳೂರು, ಮೈಸೂರು, ಚೆನ್ನೈ, ಮುಂಬೈ, ಮದುರೈಗಳಲ್ಲಿ ವಾಸಿಸುವ ಜನರು ಅಷ್ಟೇನು ಅದೃಷ್ಟವಂತರಲ್ಲ. ಶ್ರೀಮಂತರೇ ನಿಜವಾಗಿಯೂ ಕರುಣಾಜನಕ ಸ್ಥಿತಿಯಲ್ಲಿರುವವರು. ಏಕೆಂದರೆ ಅವರು ಸ್ವಾಭಾವಿಕವಾಗಿ ಪ್ರಕೃತಿಯೊಂದಿಗೆ ಜೀವಿಸುವ ಪದ್ಧತಿಯಿಂದ ಬಹಳ ದೂರ ಹೋಗಿದ್ದಾರೆ. ಎರಡನೆಯದಾಗಿ ಅವರುಗಳು ಆಶ್ಚರ್ಯಕರ ಔಷಧಿಗಳನ್ನು ಉಪಯೋಗಿಸುವುದು ತಮ್ಮ ಗೌರವ ಮತ್ತು ಪ್ರತಿಷ್ಠೆ ಎಂದು ಆಲೋಚಿಸುತ್ತಾರೆ.
ಏಕೆಂದರೆ ಈ ಎರಡು ಕಾರಣಗಳಿಂದ ಪಟ್ಟಣದ ಜನರು ಪ್ರತ್ಯೇಕವಾಗಿ, ಅದರಲ್ಲಿಯೂ ಶ್ರೀಮಂತರು ಹೊಸದಾಗಿ ಕಂಡು ಹಿಡಿದ ಬೆರಗುಗೊಳಿಸುವ ಔಷಧಿಗಳಿಗೆ ವಶವಾಗುತ್ತಾರೆ. ಔಷಧಿಯ ತಜ್ಞರು ಮತ್ತು ವಿಜ್ಞಾನಿಗಳು ಸ್ಪಷ್ಟವಾಗಿ ಶೋಧನೆ ಮಾಡಿ ಬೆರಗುಗೊಳಿಸುವ ಔಷಧಿಗಳ ಲಕ್ಷಣಗಳನ್ನು ಕಂಡುಹಿಡಿದಿದ್ದಾರೆ. ಆದರೆ ಅವರು ರೋಗಕ್ಕೆ ಕಾರಣಗಳನ್ನು ಹೇಳಲು ಅಸಮರ್ಥರಾಗಿದ್ದಾರೆ. ಅವರು ಮೂತ್ರಪಿಂಡಗಳ ಉಬ್ಬುವಿಕೆಯನ್ನು ಪರೀಕ್ಷೆ ಮಾಡಿ ಅದು ಮೂತ್ರಪಿಂಡಗಳ ಊತ ಎಂದು ನಿರ್ಣಯಿಸುತ್ತಾರೆ. ಅದು ಏಕೆ ಬಂತು ಎಂಬ ಕಾರಣವನ್ನು ಹೇಳಲು ಅಸಮರ್ಥರಾಗಿದ್ದಾರೆ. ಆದರೆ ಊತ ಎಂದು ಮಾತ್ರ ಹೇಳಬಲ್ಲರು. ವೈದ್ಯರು ಸಾಮಾನ್ಯವಾದ ಅಂಡವಾಯುವಿನ ಊತಕ್ಕೂ ಕಾರಣವನ್ನು ಹೇಳಲು ಕೂಡ ಅಸಮರ್ಥರು. ಅಷ್ಟೇ ಅಲ್ಲ, ಸಾಧಾರಣವಾದ ಶೀತಕ್ಕೆ ಸಹ ಕಾರಣವನ್ನು ಕಂಡುಹಿಡಿಯಲು ಇಲ್ಲಿಯವರೆಗೂ ಅವರಿಂದ ಸಾಧ್ಯವಾಗಲಿಲ್ಲ.